ನಮಸ್ಕಾರ ವೀಕ್ಷಕರೇ. ಸದಾ ಸುದ್ದಿಯಲ್ಲಿರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗ ಸುದ್ದಿ ಆಗ್ತಾ ಇರೋದು ಬಳಸಿಕೊಂಡ್ರು ಬಿಸಾಡಿದ್ರು ಅನ್ನೋ ಹೇಳಿಕೆಯ ಜೊತೆಗೆ ಬಿಹಾರದಲ್ಲಿ ಜನರನ್ನ ಸೆಳೆಯೋದಕ್ಕೆ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿಯ ಫೇಮಸ್ ವ್ಯಕ್ತಿ ದಶರಥ್ ಮಾಂಜಿ ಮನೆಗೆ ವಿಸಿಟ್ ಕೊಟ್ಟು ಸಿಂಪ್ಲಿಸಿಟಿ ತೋರಿಸಿದ್ದ ರಾಹುಲ್ ಅಲ್ಲಿ ಒಂದು ಭರವಸೆಯನ್ನ ಕೊಟ್ಟು ಬಂದಿದ್ರು. ಆದ್ರೆ ಈಗ ಆ ಭರವಸೆ ಈಡೇರದ ಹಿನ್ನೆಲೆ ಮಾಂಜಿ ಪುತ್ರ ಮಾಧ್ಯಮದ ಮುಂದೆ ಬಂದು ರಾಹುಲ್ ಕಳ್ಳಾಟವನ್ನ ಬಿಚ್ಚಿಡ್ತಾ ಇದ್ದಾರೆ. ಇನ್ನೊಂದೆಡೆ ಬಿಹಾರದಲ್ಲಿ ಹಳ್ಳ ಹಿಡಿದಿರೋ ಘಟಬಂಧನವನ್ನ ಒಂದು ಹಂತಕ್ಕೆ ರಿಪೇರಿ ಮಾಡೋದಕ್ಕೆ ಸಿಎಂ ಫೇಸ್ ಯಾರು ಅನ್ನೋದನ್ನ ಘೋಷಣೆ ಮಾಡಲಾಗಿದೆ. ಆದ್ರೂ ಕೂಡ ಮತ್ತಷ್ಟು ಸಮಸ್ಯೆಗಳು ಎದುರಾದಂತೆ ಕಾಣಿಸ್ತಾ ಇದೆ. ಇನ್ನೊಂದೆಡೆ ಇತ್ತ ಹಿಮಂತ್ ಬಿಸ್ವಾ ಸರ್ಮಾ ಅಸ್ಸಾಂನಲ್ಲಿ ಹೊಸ ಖಡಕ್ ಕಾನೂನುಗಳನ್ನ ಜಾರಿಗೆ ತರುವ ಮೂಲಕ ಕ್ರಿಮಿನಲ್ಗಳ ಎದೆ ನಡುಗಿಸ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಓಲೈಕೆ ರಾಜಕೀಯದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ನಿಸ್ಸಂದೇಹವಾಗಿ ಕಾಂಗ್ರೆಸ್ ಅನ್ನೋದನ್ನ ಹೇಳ್ಬೋದು ಅಂತ ಜನರೇ ಹೇಳ್ತಾರೆ. ಅಧಿಕಾರ ಹಿಡಿಯಬೇಕು ಅಷ್ಟೇ, ಅದಕ್ಕೋಸ್ಕರ ಅಭಿವೃದ್ಧಿ ಮೂಲಕವೇ ಬರಬೇಕು ಅನ್ನೋ ಯಾವ ರೂಲ್ಸ್ ಕೂಡ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಜನರೇ ನೋಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಇವತ್ತು ಹಿಂದುಳಿದವರ ಪಕ್ಷ ಅಂದ್ರೆ ಕಾಂಗ್ರೆಸ್ ಅನ್ನೋ ಲೇಬಲ್ ಅನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಅದೇ ಹಿಂದುಳಿದವರನ್ನ ಬಹಳ ಚೆನ್ನಾಗಿ ಬಳಸಿ ಬಿಸಾಡ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆಯೊಂದು ಸಿಕ್ಕಿದೆ. ಅದು ಕೂಡ ಈಗ ಎಲೆಕ್ಷನ್ ಭರಾಟೆಯಲ್ಲಿರೋ ಬಿಹಾರದಲ್ಲೇ ನಡೆದಿರೋದು. ದಲಿತ ಸಮುದಾಯದ ವ್ಯಕ್ತಿಯನ್ನ ತಮ್ಮ ರಾಜಕೀಯಕ್ಕೆ ಬಳಸಿಕೊಂಡು ಹುಸಿ ಭರವಸೆ ನೀಡಿ ಈಗ ಬಿಹಾರದ ಕಡೆಗೆ ತಲೆ ಹಾಕದೆ ರಾಹುಲ್ ಬೇರೆ ವಿಚಾರಗಳಲ್ಲಿ ಮುಳುಗಿದ್ರೆ ರಾಹುಲ್ ಮಾತು ನಂಬಿಕೊಂಡಿದ್ದ ವ್ಯಕ್ತಿ ಈಗ ಮಾಧ್ಯಮದ ಮುಂದೆ ಬಂದು ಅಳಲು ತೋಡಿಕೊಳ್ತಾ ಇದ್ದಾರೆ. ಇದು ಕಳೆದ ಕೆಲ ತಿಂಗಳುಗಳ ಹಿಂದಿನ ಚಿತ್ರಣ. ಅರ್ಧಂಬರ್ಧ ಕಟ್ಟಿದ ಗೋಡೆ, ಸುಣ್ಣ ಬಣ್ಣ ಇಲ್ಲದ ಜಗುಲಿ, ಅದರಲ್ಲಿ ಕುಳಿತಿರೋ ಕಡು ಬಡ ದಲಿತ ಜನರು, ಅವರ ಮಧ್ಯೆ ರಾಹುಲ್ ಗಾಂಧಿ. ಇದನ್ನ ನೋಡಿ ಅಬ್ಬಾ, ನಾಯಕ ಅಂದ್ರೆ ಹೀಗಿರಬೇಕು, ಪ್ರತಿಷ್ಠಿತ ಕುಟುಂಬದಲ್ಲಿ ಹುಟ್ಟಿ ಬಂದ್ರು, ಸಾವಿರಾರು ಕೋಟಿಗೆ ಮಾಲೀಕರಾಗಿದ್ರು, ಇಡೀ ಕಾಂಗ್ರೆಸ್ ಅನ್ನ ತಮ್ಮ ಕುಟುಂಬದ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವಷ್ಟು ಪವರ್ಫುಲ್ ಆಗಿದ್ರು, ಒಬ್ಬ ದಲಿತ ವ್ಯಕ್ತಿಯ ಮನೆಯಲ್ಲಿ ಆ ವ್ಯಕ್ತಿಯ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಎಂತ ಗ್ರೇಟ್ ಅಲ್ವಾ ಅಂತ ಹೇಳೋದಕ್ಕೂ ಮುನ್ನ ಇದೆಲ್ಲ ಗಿಮಿಕ್ ಅನ್ನೋದು ಕ್ಲಿಯರ್ ಆಗಿ ಬಯಲಾಗಿದೆ. ಪತ್ನಿಗಾಗಿ ಬೆಟ್ಟವನ್ನ ಕೊರೆದು ಜಗತ್ ಪ್ರಸಿದ್ಧಿಯಾಗಿದ್ದ ದಶರಥ್ ಮಾಂಜಿ ಅವರ ಮನೆಗೆ ರಾಹುಲ್ ವಿಸಿಟ್ ಮಾಡ್ತಾ ಇದ್ದಾರೆ ಅಂದಾಗ್ಲೇ ಇದೆಲ್ಲ ರಾಜಕೀಯ ಸ್ಟಂಟ್ ಅನ್ನೋದನ್ನ ಬಹುತೇಕರು ಹೇಳಿದ್ರು. ಆಗ ನಂಬದೆ ಅಣ್ಣಂಗೆ ಜೈ ಎಂದವರು ಅಣ್ಣ ಕೊನೆಗೆ ಮಾಡಿದ್ದೇನು ಅನ್ನೋದನ್ನ ಕೇಳಿಸ್ಕೊಂಡ್ರೆ ಬಹುಶಃ ಬೇಜಾರಾದ್ರೂ ಆಗ್ಬೋದು. ದಲಿತ ಸಮುದಾಯಕ್ಕೆ ಸೇರಿದ ದಶರಥ್ ಮಾಂಜಿ ಪುತ್ರ ಭಗೀರಥ್ ಮಾಂಜಿ ಮನೆಗೆ ರಾಹುಲ್ ವಿಸಿಟ್ ಕೊಟ್ಟಿರ್ತಾರೆ. ಇದು ಬಿಹಾರದ ಜನತೆಗೆ ಕಾಂಗ್ರೆಸ್ ಹಿಂದುಳಿದವರ ಪರ ಅಂತ ತೋರಿಸೋದಕ್ಕೆ ಹಮ್ಮಿಕೊಂಡಿದ್ದ ಬಹುದೊಡ್ಡ ಪ್ರಾಜೆಕ್ಟ್ ಆಗಿರುತ್ತೆ. ಅಲ್ಲಿಗೆ ವಿಸಿಟ್ ಕೊಟ್ಟಾಗ ರಾಹುಲ್ ಭಗೀರಥ್ ಅವರ ಕುಟುಂಬದ ಜೊತೆಗೆ ಕೂತು ಊಟ ಮಾಡಿದ್ರು, ಬಹಳ ಚೆನ್ನಾಗಿ ಮಾತಾಡಿಸಿದ್ರು. ಇದು ಕಾಂಗ್ರೆಸ್ ಒಳಗೆ ದೊಡ್ಡ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಸರಿ, ಇಂಥ ನೌಟಂಕಿಗಳನ್ನೆಲ್ಲ ಕೇವಲ ಒಂದು ಪಕ್ಷದವರು ಮಾಡೋದಲ್ಲ, ಹಲವು ಪಕ್ಷಗಳ ಹಲವು ನಾಯಕರು ಇಂಥ ಕಣ್ಕಟ್ಟುಗಳನ್ನ ಮಾಡಿ ವೋಟ್ ಪಡೆಯೋದಕ್ಕೆ ಯತ್ನಿಸ್ತಾರೆ ಅನ್ನೋದು ನಿಜವೇ. ಆದ್ರೆ ಹೀಗೆ ಹೋಗಿದ್ದಾಗ ಸುಮ್ನೆ ಮಾತಾಡಿಸಿ ಜೊತೆಗೆ ಊಟ ಮಾಡಿ ಫೋಟೋ ತೆಗೆಸ್ಕೊಂಡು ಸುಮ್ನೆ ವಾಪಸ್ ಬಂದಿದ್ರೆ ಇವತ್ತು ಇದು ದೊಡ್ಡ ಸುದ್ದಿನೇ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಭಗೀರಥ್ ಮಾಂಜಿಗೆ ಭರವಸೆ ಕೊಟ್ಟು ಅದನ್ನ ಈಡೇರಿಸಿದ ಪರಿಣಾಮ ಯಾವ ಜಗುಲಿಯಲ್ಲಿ ರಾಹುಲ್ ಕೂತಿದ್ರೋ ಅದೇ ಜಗುಲಿಯಲ್ಲಿ ಕೂತು ಭಗೀರಥ್ ರಾಹುಲ್ ವಂಚನೆಯ ಕಥೆಯನ್ನ ಹೇಳ್ತಾ ಇದ್ದಾರೆ. ತಮ್ಮ ಮನೆಗೆ ವಿಸಿಟ್ ಕೊಟ್ಟಿದ್ದ ರಾಹುಲ್ ಬಳಿ ಭಗೀರಥ್ ಮಾಂಜಿ, ನಾನು ಎಲೆಕ್ಷನ್ಗೆ ನಿಲ್ಬೇಕು ಅಂತಿದ್ದೀನಿ, ಟಿಕೆಟ್ ಕೊಡ್ತೀರಾ ಅಂತ ಕೇಳಿದ್ರಂತೆ. ಖಂಡಿತ ಕೊಡ್ತೀನಿ ಅಂತ ರಾಹುಲ್ ಭರವಸೆ ಕೊಟ್ಟಿದ್ರಂತೆ. ಬೋಧ್ಗಯಾ ಅಥವಾ ಬೇರೆ ಯಾವ್ದಾದ್ರು ಕ್ಷೇತ್ರದಿಂದ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರಂತೆ. ಅಲ್ಲದೆ ತಮ್ಮನ್ನ ರಾಜ್ಗೀರ್ಗೆ ಕರ್ಕೊಂಡು ಹೋಗಿ ಪಾರ್ಟಿ ಮೀಟಿಂಗ್ ನಲ್ಲೂ ಕೂರಿಸಿದ್ರಂತೆ. ನಂತರ ಮನೆಗೆ ಹೋಗುವಂತೆ ಕಳಿಸಿರ್ತಾರಂತೆ. ಇದೇ ವೇಳೆ ತಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಹೇಳಿಕೊಂಡಿದ್ರಿಂದ ಅದನ್ನ ಕಟ್ಟಿಸಿಕೊಡೋ ಭರವಸೆ ಕೊಟ್ಟಿರ್ತಾರೆ. ಅದರಂತೆಯೇ ಕೆಲ ದಿನಗಳ ಬಳಿಕ ಮನೆ ಕಟ್ಟೋ ಮೆಟೀರಿಯಲ್ಗಳ ಜೊತೆಗೆ ಒಂದಷ್ಟು ಕೆಲಸಗಾರರು ಬರ್ತಾರೆ. ಎಲ್ಲಾ ಕೆಲಸ ಮುಗಿಸಿ ಗಯಾದಲ್ಲಿ ಮನೆ ಕೀ ಕೊಟ್ಟು ತೆರಳಿರ್ತಾರಂತೆ. ಭರವಸೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಭಗೀರಥ್ ಬಹಳ ನಿರೀಕ್ಷೆಯನ್ನು ಹೊತ್ತು ಕುಳಿತಿರ್ತಾರೆ. ಆದ್ರೆ ಟಿಕೆಟ್ ಮಾತ್ರ ಸಿಕ್ಲೇ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ಇನ್ನೊಂದು ದುರಂತ ವಿಚಾರ ಇದೆ. ಅದೇನಂದ್ರೆ ಟಿಕೆಟ್ಗೋಸ್ಕರ ಮಾಂಜಿ ದೆಹಲಿಗೆ ತೆರಳಿ 3-4 ದಿನಗಳ ಕಾಲ ಅಲ್ಲೇ ತಂಗಿದ್ರಂತೆ. ಆದ್ರೆ ಟಿಕೆಟ್ ಸಿಗ್ಲಿಲ್ಲ ಅಂತ ವಾಪಸ್ ಬಂದ್ರು ಅನ್ನೋದು. ಮಾತು ಕೊಟ್ಟಂತೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋದು ಒಂದು ತಪ್ಪು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಆಂತರಿಕ ಸಮಸ್ಯೆಗಳಿರೋದ್ರಿಂದ ಕೊನೆ ಪಕ್ಷ ಯಾವ್ದಾದ್ರೂ ನಾಯಕರನ್ನ ಕಳಿಸಿ ಪರಿಸ್ಥಿತಿ ಈಗ ಸರಿ ಇಲ್ಲ, ಮುಂದಿನ ಬಾರಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಕನ್ವಿನ್ಸ್ ಮಾಡಿ ಅವರನ್ನ ತಮ್ಮಲ್ಲಿ ಉಳಿಸಿಕೊಳ್ಳೋ ಕೆಲಸ ಮಾಡ್ಕೊಳ್ಬಹುದಿತ್ತು. ಆದ್ರೆ ಅದನ್ನ ಮಾಡ್ಲಿಲ್ಲ. ರಾಹುಲ್ಗೆ ಬೇಕಾಗಿದ್ದು ತಾವು ದಲಿತರ ಪರ ಹಾಗೂ ಹಿಂದುಳಿದವರ ಪರ ಅನ್ನೋದು ಜನರ ಕಣ್ಣಿಗೆ ಕಾಣಿಸ್ಬೇಕು ಅನ್ನೋದು. ಅದಕ್ಕಾಗಿ ಅರ್ಧ ಕಟ್ಟಿದ ಮನೆಯಲ್ಲಿದ್ದ ಕುಟುಂಬವನ್ನ ಆರಿಸ್ಕೊಂಡ್ರು. ಆ ಹೊತ್ತಲ್ಲಿ ಫೋಟೋ ವಿಡಿಯೋ ತೆಗೆದಿದ್ರಿಂದ ಮನೆ ಕಟ್ಟಿ ಕೊಡದೇ ಇದ್ರೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಆ ಕೆಲಸವನ್ನ ಮುಗಿಸಿದ್ರು. ಅಲ್ಲಿಂದ ಹೊರಟ ಬೆನ್ನಲ್ಲೇ ಅವರನ್ನೇ ಮರೆತು ಬಿಟ್ರು ಅನ್ನೋದು ಈಗ ಜನರ ಕಣ್ಣಿಗೆ ಕಾಣಿಸ್ತಾ ಇದೆ.
ಅಲ್ಲಿಗೆ ಹಿಂದುಳಿದವರಿಗೆ ನಾವೇ ಗತಿ ಅಂತ ಹೇಳಿಕೊಳ್ಳುವವರ ಅಸಲಿಯತ್ತು ಇದೆ ಅಂತ ಚರ್ಚೆಗಳಾಗ್ತಾ ಇದೆ. ಏನೋ ಬಿಹಾರದಲ್ಲಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಡುವೆ ಬಂದಿರೋ ಬಿರುಕು, ಒಂದೇ ಕ್ಷೇತ್ರದಲ್ಲಿ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳು, ಇದೆಲ್ಲವನ್ನ ನೋಡಿದಾಗಿದೆ. ಇದರ ಜೊತೆಗೆ ದೊಡ್ಡ ಸಮಸ್ಯೆ ಆಗಿದ್ದು ಘಟಬಂಧನಕ್ಕೆ ಸಿಎಂ ಅಭ್ಯರ್ಥಿ ಯಾರು ಅನ್ನೋದು. ಕೊನೆಗೂ ತೇಜಸ್ವಿ ಯಾದವ್ರನ್ನ ಸಿಎಂ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿದೆ. ರಾಜಸ್ಥಾನ ಮಾಜಿ ಸಿಎಂ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಡೆಯಿಂದ ಪ್ರೆಸ್ ಮೀಟ್ ನಡೆದಿದ್ದು, ಅದರಲ್ಲಿ ತೇಜಸ್ವಿ ಯಾದವ್ರನ್ನ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ವಿಐಪಿ ಪಕ್ಷದ ಮುಖ್ಯಸ್ಥ ಮುಖೇಶ್ ಸೈನಿಯನ್ನ ಡಿಸಿಎಂ ಅಂತ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಘಟಬಂಧನ ಎಲೆಕ್ಷನ್ ಅನ್ನ ಕಡೆಗಣಿಸಿಲ್ಲ, ನಾವು ಕೂಡ ಪ್ರಬಲ ಪೈಪೋಟಿ ಕೊಡೋದಕ್ಕೆ ರೆಡಿ ಆಗಿದ್ದೀವಿ, ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಆದ್ರೆ ಈಗ ಪ್ರಶ್ನೆ ಇರೋದು, ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದ್ರಲ್ಲಿ. ಯಾವ ಕಾರಣಕ್ಕೂ ವರ್ಕ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಿಎಂ ಅಭ್ಯರ್ಥಿ ತೇಜಸ್ವಿ ಅನ್ನೋದಕ್ಕೆ ಒಪ್ಪಿಗೆ ಇದೆ ಅನ್ನೋದನ್ನ ಅಥವಾ ಈ ಅನೌನ್ಸ್ಮೆಂಟ್ ಅನ್ನ ಮಾಡಬೇಕಾಗಿದ್ದು ರಾಹುಲ್ ಗಾಂಧಿ. ಆಗ ಘಟಬಂಧನ ಗಟ್ಟಿಯಾಗಿದೆ ಅನ್ನೋ ನಂಬಿಕೆ ಬರ್ತಾ ಇತ್ತು. ಆದ್ರೆ ಯಾರನ್ನೋ ಕರೆಸಿ ನಾಮಕಾವಸ್ಥೆಗೆ ಹೇಳಿಸೋ ಮೂಲಕ ಆಗಿರೋ ಡ್ಯಾಮೇಜ್ಗೆ ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆಯೇ ಹೊರತು ಫಲಿತಾಂಶದ ಮೇಲೆ ಭರವಸೆ ಇಲ್ಲ ಅನ್ನೋದನ್ನ ಜನರೇ ಹೇಳುವಂತಾಗಿದೆ. ಇನ್ನು ಹಾಸ್ಯಾಸ್ಪದ ವಿಚಾರ ಏನಂದ್ರೆ, ಸಿಎಂ ಅಭ್ಯರ್ಥಿ ಆರ್ಜೆಡಿ ಹಾಗೂ ಡಿಸಿಎಂ ಅಭ್ಯರ್ಥಿ ವಿಐಪಿ. ಮತ್ತೆ ಇಲ್ಲಿ ಕಾಂಗ್ರೆಸ್ಗೆ ಏನಪ್ಪಾ ಕೆಲಸ ಅನ್ನೋದನ್ನ ಜನರು ಯೋಚಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಕಾಂಗ್ರೆಸ್ಗೆ ವರ್ಚಸ್ಸು ಇಲ್ಲದೆ ಇದ್ರೂ ದೊಡ್ಡದಾಗಿ ತಾವೇನೋ ಮಾಡಿದ್ವಿ ಅನ್ನೋದನ್ನ ತೋರಿಸೋ ಕೆಲಸ ಆಗಿದೆ ಅಂತ ಆಡಿಕೊಂಡು ನಗುವಂತಾಗಿದೆ. ಅಲ್ಲದೆ ತೇಜಸ್ವಿ ಹೆಸರು ಘೋಷಿಸುವ ಮೂಲಕ ಕುಟುಂಬ ರಾಜಕಾರಣ ಅನ್ನೋದನ್ನ ಎಲೆಕ್ಷನ್ಗೂ ಮೊದಲೇ ಚರ್ಚೆ ಮಾಡುವಂತಾಗಿದೆ. ಇನ್ನೊಂದೆಡೆ ಅಸ್ಸಾಂನಲ್ಲಿ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಐತಿಹಾಸಿಕ ಬಿಲ್ ಒಂದನ್ನ ಪಾಸ್ ಮಾಡೋ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಮುಂದಿನ ವಿಧಾನಸಭೆಯಲ್ಲಿ ಲವ್ ಜಿಹಾದ್ ಹಾಗೂ ಬಹುಪತ್ನಿತ್ವಕ್ಕೆ ನಿಷೇಧ ಮಾಡೋ ಬಗ್ಗೆ ನಿರ್ಣಯ ಕೈಗೊಂಡಿರೋದಾಗಿ ತಿಳಿಸಿದ್ದಾರೆ. ಮಾಧ್ಯಮದ ಮುಂದೆ ಮಾತನಾಡಿರೋ ಅವರು, ಈ ಎರಡೂ ವಿಚಾರಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ತಯಾರಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಹಂತ ಹಂತವಾಗಿ ಮಾಧ್ಯಮಗಳಿಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬಿಸ್ವಾ ಕಂಪ್ಲೀಟ್ ಆಗಿ ಅಕ್ರಮ ವಲಸಿಗರು ಹಾಗೂ ಸಮಾಜಘಾತುಕ ಪದ್ಧತಿಗಳಿಗೆ ಅಂತ್ಯ ಹಾಡೋದಕ್ಕೆ ಶಪಥ ಮಾಡಿರೋದು ಕಾಣಿಸ್ತಾ ಇದೆ. ಅಂದಹಾಗೆ ಈ ಶುದ್ಧೀಕರಣದಿಂದ ಕೇವಲ ಸಮಾಜಕ್ಕೆ ಮಾತ್ರ ಒಳಿತಾಗ್ತಾ ಇರೋದಲ್ಲ, ಅವರ ರಾಜಕೀಯಕ್ಕೂ ಕೂಡ ಒಳಿತಾಗೋದ್ರಿಂದ ಒಂದೇ ಕಲ್ಲಲ್ಲಿ ಹಲವು ಹಣ್ಣುಗಳನ್ನ ಉದುರಿಸೋ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಅಕ್ರಮ ವಲಸಿಗರೆಲ್ಲ ಒಂದು ಕಡೆ ಡೆಮೋಗ್ರಫಿ ಚೇಂಜ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಆಗಿದ್ದಾರೆ. ಅವರನ್ನ ನಿರ್ಮೂಲನೆ ಮಾಡಿದ್ರೆ ನಕಲಿ ಹಾಗೂ ಕಳ್ಳ ವೋಟ್ಗಳಿಗೆ ಅಂತ್ಯ ಹಾಡಿದಂತೆಯೂ ಆಗುತ್ತೆ. ಅದರ ಜೊತೆಗೆ ಮೂಲ ನಿವಾಸಿಗಳ ನಂಬಿಕೆ ಗಿಟ್ಟಿಸಿಕೊಂಡಂತೆಯೂ ಆಗುತ್ತೆ. ಹೆಂಗೂ ಇನ್ನೊಂದು ವರ್ಷದ ಒಳಗೆ ಅಸ್ಸಾಂ ಚುನಾವಣೆ ಬರ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಘನ ವಿಜಯ ಸಾಧಿಸಬೇಕು ಅಂದ್ರೆ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಖಡಕ್ ಆಗಿ ಮುನ್ನುಗ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.